ಸಿಲಿಕಾನ್ ಸಿಟಿಯ ದೊಡ್ಡ ಸಮಸ್ಯೆ ಅಂದ್ರೇನೆ ಅದು ಟ್ರಾಫಿಕ್. ಈ ಟ್ರಾಫಿಕ್ ಕಂಟ್ರೋಲ್ ಹೇಗೆ ಮಾಡಬೇಕು, ಇದಕ್ಕೆ ಪರ್ಯಾಯ ಮಾರ್ಗ ಏನು? ಈಗ ಟ್ರಾಫಿಕ್ ಕಿರಿಕಿರಿ, ಅದರಲ್ಲೂ ಅತಿ ಹೆಚ್ಚು ಟ್ರಾಫಿಕ್ ಆಗುವ ಜಾಗಗಳಲ್ಲಿ ಮೆಟ್ರೋ ಕಾಮಗಾರಿ ಯಾವ ಮಾರ್ಗದಲ್ಲಿ ಮಾಡಬೇಕು ಅನ್ನೋದನ್ನ ಸಂಪೂರ್ಣ ವಿವರ ಈಗ ಖುದ್ದು ಡಿಸಿಎಂ ಡಿ.ಕೆ. ಶಿವಕುಮಾರ್ ರೌಂಡ್ ಮಾಡಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಾಲು ಸಾಲು ಸಮಸ್ಯೆ, ಫೀಲ್ಡ್ಗಿಳಿದ ಡಿಸಿಎಂ ಡಿ.ಕೆ. ಶಿವಕುಮಾರ್. ಮೆಟ್ರೋ ಕಾಮಗಾರಿಯಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್. ಡೆಕ್ಕರ್ ಫ್ಲೈಓವರ್ಗಾಗಿಯೇ ಹೆಚ್ಚುವರಿ 9,800 ಕೋಟಿ ಮೀಸಲು. ಡಿಸಿಎಂ ಬೆಂಗಳೂರು ಅಭಿವೃದ್ಧಿಯ ಸಚಿವರಾದ ಡಿ.ಕೆ. ಶಿವಕುಮಾರ್ ಪ್ರಮುಖ ಟ್ರಾಫಿಕ್ ಜಂಕ್ಷನ್ಗಳಿಗೆ ವಿಸಿಟ್ ನೀಡಿದ್ರು. ಬಿಬಿಎಂಪಿ ಆಯುಕ್ತರು, ಬಿಎಂಆರ್ಸಿಎಲ್ನ ಎಂಡಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಡಿಸಿಎಂ ಸಿಟಿ ರೌಂಡ್ಸ್ ನಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಡಿಸಿಎಂಗೆ ಮಾಹಿತಿ ನೀಡಿದ್ರು. ಬೆಂಗಳೂರಿನ ಹಲವೆಡೆ ಡಿ.ಕೆ. ಶಿವಕುಮಾರ್ ಸಿಟಿ ರೌಂಡ್ಸ್. ಬಿಬಿಎಂಪಿ ಬಿಡಿಎ ಅಧಿಕಾರಿಗಳೊಂದಿಗೆ ತೆರಳಿ ಸ್ಥಳ ಪರಿಶೀಲನೆ. ಬಿಎಂಆರ್ಸಿಎಲ್ ಕೇಂದ್ರ ಕಚೇರಿಯಲ್ಲಿ ಸಮಸ್ಯೆಗಳ ಬಗ್ಗೆ ಸುದ್ದಿಗೋಷ್ಠಿ. ಬೆಂಗಳೂರಿನ ಟ್ರಾಫಿಕ್ ಗಮನದಲ್ಲಿಟ್ಟುಕೊಂಡು ಮುಂದಿನ ಅಭಿವೃದ್ಧಿ ಕಾಮಗಾರಿ ಯಾವ ರೀತಿ ಇರಬೇಕು, ಇದರಿಂದ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋದಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನ ಮುಖ್ಯವಾಗಿ ಪರಿಗಣಿಸಿ ಡಿಸಿಎಂ ಬೆಂಗಳೂರಿನಲ್ಲಿ ಹೆಚ್ಚು ಟ್ರಾಫಿಕ್ ಆಗ್ತಿರೋ ಹೆಬ್ಬಾಳ, ಗೋರ್ಗುಂಟೆಪಾಳ್ಯ, ಸುಮ್ಮನಹಳ್ಳಿ, ನಾಯಂಡಹಳ್ಳಿ ಜಂಕ್ಷನ್ ಸೇರಿದಂತೆ ಅನೇಕ ಕಡೆ ಪರಿಶೀಲನೆ ನಡೆಸಿದ್ರು. ಹೆಬ್ಬಾಳದಿಂದ ಜೆಪಿ ನಗರದ ಮೆಟ್ರೋ ಕಾಮಗಾರಿಯ ಮಾರ್ಗದಲ್ಲಿ ಸಂಪೂರ್ಣವಾಗಿ ಡಬಲ್ ಡೆಕ್ಕರ್ ಫ್ಲೈಓವರ್ ಮಾಡಲು ಇರೋ ಅವಕಾಶವನ್ನ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ರು. ಎಲ್ಲಾ ಮೆಟ್ರೋ ಕಾಮಗಾರಿಯನ್ನ ಡಬಲ್ ಡೆಕ್ಕರ್ ಫ್ಲೈಓವರ್ ಮೂಲಕವೇ ಮಾಡಲು ಸೂಚಿಸಿದ್ರು. ನಮ್ಮ ನಾಯಂಡಹಳ್ಳಿ ಇವೆಲ್ಲ ಪಾಯಿಂಟ್ ಎಲ್ಲಿ ಟ್ರಾಫಿಕ್ ಬಹಳ ಜಾಸ್ತಿ ಸಮಸ್ಯೆ ಇದೆ, ಯಾವ ರೀತಿ ಟ್ರಾಫಿಕ್ ನ ಈಸ್ ಮಾಡಬಹುದು ಅಂತ ಹೇಳಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್, ನಾನು, ನಮ್ಮ ಕಾರ್ಪೊರೇಷನ್ ಕಮಿಷನರು, ಬಿಎಂಆರ್ಸಿ ಕಮಿಷನರು, ಬಿಡಿಎ ಕಮಿಷನರು ನಾವೆಲ್ಲ ಸ್ಪಾಟ್ ಹೋಗಿ ಎಲ್ಲ ಒಟ್ಟಿಗೆ ಕೆಲವು ತೀರ್ಮಾನಗಳನ್ನ ಎಲ್ಲೆಲ್ಲಿ ಈಸ್ ಔಟ್ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲೆಲ್ಲಿ ಅಂಡರ್ ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿದೆ. ಕೇವಲ 5 ವರ್ಷಗಳ ಅಭಿವೃದ್ಧಿಗೆ ಈ ಯೋಜನೆ ಮಾಡ್ತಾ ಇಲ್ಲ. ಮುಂದಿನ ಬೆಂಗಳೂರಿನ ಗಮನದಲ್ಲಿಟ್ಟುಕೊಂಡು ಟ್ರಾಫಿಕ್ ಸಮಸ್ಯೆ ಆಗದಂತೆ ಮಾಡಲು ಈ ನಿರ್ಧಾರ ಮಾಡಿದ್ದೇವೆ. ಮೆಟ್ರೋ ಪಿಲ್ಲರ್ ಮೇಲೆ ಜಾಹೀರಾತು ಹಾಕುವುದಕ್ಕೆ ಸಹ ತಿಳಿಸಿದ್ದು, ಬರುವ ಆದಾಯವನ್ನ ಬಿಬಿಎಂಪಿ ಮತ್ತು ಬಿಎಂಆರ್ಸಿಎಲ್ 50-50 ಹಂಚಿಕೊಳ್ಳುವುದಕ್ಕೂ ಡಿಸಿಎಂ ಸೂಚಿಸಿದರು. ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ನಮ್ಮ ಮೆಟ್ರೋ ಎರಡು ಕೂಡ ಬ್ಯೂಟಿಫಿಕೇಶನ್ ಮಾಡಲಿಕ್ಕೆ, ಹೊಸ ಲೈಟಿಂಗ್ ಹೊಸ ಕ್ರಿಯೇಟ್ ಮಾಡಲಿಕ್ಕೆ ಇವ್ರಿಗೇನು ಶೇರ್ ತಗೋಬೇಕು ಅಂತ ಅವ್ರು ಹೇಳಿದೀನಿ, ಅವ್ರೇನು ಶೇರ್ ತಗೋಬೇಕು ಅಂತ ಅವ್ರು ಹೇಳಿದ್ವಿ, ಅವ್ರು ಅದನ್ನ ಮಾಡ್ತಾರೆ. ಅಡ್ವರ್ಟೈಸ್ಮೆಂಟ್ ಪಿಲ್ಲರ್ಗಳಲ್ಲೂ ಕೂಡ ತೀರ್ಮಾನ ಮಾಡಿದ್ವಿ. 50-50 ಕಾರ್ಪೊರೇಷನ್ ಅವರು ಟೆಂಡರ್ ಕರೀತಾರೆ, ಏನು ರೆವಿನ್ಯೂ ಬರ್ತಾರೆ ಅರ್ಧ ಕಾರ್ಪೊರೇಷನ್ಗೆ, ಅರ್ಧ ಬಿಬಿಎಂಪಿ ಮೆಟ್ರೋಗೆ, ಪಿಲ್ಲರ್ ಅವ್ರದ್ದು, ಜಾಗ ಇವ್ರದ್ದು. ಸೊ ಅದಕ್ಕಿಬ್ರು ಹಂಚ್ಕೊಳ್ಳಿ ಅಂತ ಹೇಳಿದ್ದೀನಿ. ವಾಟ್ ಎವರ್ ರೆವಿನ್ಯೂ ಬರ್ತಾ ಇದೆ ಅದನ್ನೆಲ್ಲ ಸೇರಿ ಹಂಚ್ಕೊಳ್ಬೇಕು ಅಂತ ಹೇಳಿದ್ದೀವಿ. ಹೆಬ್ಬಾಳ್ ಫ್ಲೈಓವರ್ ಅಲ್ಲಿ ಬಿಡಿಎ ಜಾಗ ಏನಿದೆ ಅವರು ಅದನ್ನ ನೆಕ್ಸ್ಟ್ ಏಪ್ರಿಲ್ ಅಷ್ಟೊತ್ತಿಗೆ ಈಗೇನು ಹೊಸ ಇದು ಒಂದು ಅಡಿಷನಲ್ ರೋಡ್ ಮಾಡ್ತಾ ಇದ್ದೀವಿ, ಅದು ಏಪ್ರಿಲ್ 30ನೇ ತಾರೀಕಿಗೆ ಮುಗಿಬೇಕು ಅಂತ ಹೇಳಿದ್ದೀನಿ. ಮೇಗೆ ಇನಾಗ್ರೇಟ್ ಮಾಡಲೇಬೇಕು ಅಂತ ನಾನು ಹೇಳಿದ್ದೀನಿ. ಒಟ್ನಲ್ಲಿ ಬೆಂಗಳೂರು ಮೆಟ್ರೋಗೆ ಮುಕ್ತಿ ನೀಡಲು ಇರೋ ಮೆಟ್ರೋವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದಕ್ಕೆ ಡಿಸಿಎಂ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹರ್ಷಿತಾ ಪಾಟೀಲ್, ಮೆಟ್ರೋ ಬ್ಯೂರೋ, ರಾಜ್ ನ್ಯೂಸ್, ಬೆಂಗಳೂರು.